ನಮಸ್ಕಾರ ಎಲ್ಲರಿಗೂ. ಕೋಲ ಶಾಂತೇಶ್ವರ ರಥೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಕೋಲ ಶಾಂತೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಧರ್ಮ ಕಾರ್ಯಗಳು ನಡೆಯಬೇಕಾದರೆ ಧರ್ಮಧ್ವಜ ಹಾರಿಸುವುದರ ಮೂಲಕ ಪ್ರಾರಂಭಿಸಲಾಗುವುದು. ಇಂದಿನಿಂದ 5 ದಿನಗಳ ಕಾಲ ವಿವಿಧ ದೇವರುಗಳ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಡ್ಡಿ ಚನ್ನವೀರಪ್ಪ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎ.ಎಚ್. ಕೊಟ್ರೇಶ್, ಎ.ಎಚ್. ಮಲ್ಲಿಕಾರ್ಜುನ, ಎ.ಬಿ. ಚಿದಾನಂದಪ್ಪ, ರಂಗಪ್ಪ, ಇಟಗಿಹಳ್ಳಿ ಬಸವರಾಜ್, ಚನ್ನಬಸಪ್ಪ, ನಿವೃತ್ತ ಶಿಕ್ಷಕ ರಾಜಶೇಖರಪ್ಪ, ಪ್ರಾಂಶುಪಾಲರಾದ ನಾರನಗೌಡ, ಉಪನ್ಯಾಸಕ ಬೆಟ್ಟಪ್ಪ, ಪ್ರಶಾಂತ್, ವಾಲ್ಮೀಕಿ ಭಜನಾ ಸಂಘದವರು, ಐಟಿಐ ಕಾಲೇಜ್ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮಂಟಿಡಿ. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಪ್ರತಿ ವರ್ಷ ಏನಾದರೂ ಒಂದು ಎರಡು ರೀತಿಯಲ್ಲಿ ಒಂದು ರಾಷ್ಟ್ರಧ್ವಜ, ಒಂದು ಧರ್ಮಧ್ವಜ. ರಾಷ್ಟ್ರಧ್ವಜಗಳನ್ನು ನಾವು ಆಗಸ್ಟ್ 15 ಜನವರಿ 26 ಹೀಗೆ ಪ್ರಮುಖವಾದಂಥ ಒಂದು ದಿನಗಳ ಮಧ್ಯದಲ್ಲಿ ರಾಷ್ಟ್ರಧ್ವಜವನ್ನು ನಡೆಸಿದರೆ ನಾವು ಇವತ್ತು ಏನಾದರೂ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಧ್ವಜವನ್ನು ಹಾಕಬೇಕು ಅನ್ನುವಂಥ ಸಂಕೇತವಾಗಿ ಪ್ರತಿಯೊಂದು ಧರ್ಮದ ಕಾರ್ಯಕ್ರಮ ನಡೆಯುವಾಗ ಸಶಸ್ತ್ರ ಧ್ವಜಾರೋಹಣ ಧರ್ಮಕ್ಕನುಗುಣವಾಗಿ ಇದಕ್ಕೆ ಅನುಗುಣವಾಗಿ ಹಾಕುವಂಥದ್ದು. ಆ ರೀತಿಯಲ್ಲಿ ವಿರಕ್ತ ಮಠಗಳಲ್ಲಿ ಸಶಸ್ತ್ರ ಧ್ವಜಾರೋಹಣ ಹಾಕಿದರೆ ಪಂಚದ ಧ್ವಜಾರೋಹಣವನ್ನು ಆಚರಣೆ ಮಾಡ್ತಿದ್ದಾರೆ. ಆ ರೀತಿ ಧರ್ಮದ ಒಂದು ಕಾರ್ಯಕ್ರಮಕ್ಕೆ ಈ ಧರ್ಮಧ್ವಜ ಅಂತಾರೆ, ಸಶಸ್ತ್ರ ಧ್ವಜ ಅಂತಾರೆ. ಇಂಥ ಧ್ವಜಗಳು ಸತತವಾಗಿ ಹಾರಾಡಲಿ ಅನ್ನುವಂಥ ಉದ್ದೇಶದಿಂದ, ಈ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಉದ್ದೇಶದಿಂದ ಪರಾರಂಭದಲ್ಲಿ ಈ ಸಶಸ್ತ್ರ ಧ್ವಜವನ್ನು ಆಚರಣೆ ಮಾಡ್ತಿದ್ದಾರೆ. ಆ ರೀತಿಯಾಗಿ ಇವತ್ತು ಈ ಸಶಸ್ತ್ರ ಧ್ವಜವನ್ನು ಪ್ರಾರಂಭದ ದಿನವಾಗಿರೋದರಿಂದ ಇವತ್ತು ಸಶಸ್ತ್ರ ಧ್ವಜವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಆ ಆಚರಣೆಯಲ್ಲಿ ನಾವೆಲ್ಲ ಬಂದು ಭಾಗಿಗಳಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳು. ಕೋಲ ಶಾಂತೇಶ್ವರ ತಮ್ಮೆಲ್ಲರೂ ಸುಖ ಸಂಪದಗಳನ್ನು ನೀಡಲಿ. ಈ ಕಾರ್ಯಕ್ರಮ 5 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಂದು ತಮ್ಮೆಲ್ಲರೂ ಕಳಿಸಿಕೊಂಡು ಈ ಕಾರ್ಯಕ್ರಮ ಈ ಒಂದು ಪ್ರಾರಂಭದ ಪ್ರಥಮ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಆಗಮಿಸಿದಂಥ ಹಿರಿಯರು, ಮುಖ್ಯತಿಗಳಾದಂಥ ನಮ್ಮ ಆಶೀರ್ವಾದವರು ಹಾಗೂ ವಾಲ್ಮೀಕಿ ಭಜನಾ ಸಂಘದ ಎಲ್ಲ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ತಾಯಂದಿರು ಹಾಗೂ ಎಲ್ಲ ಹಿರಿಯ ಮುಖ್ಯಮಂತ್ರಿ, ಹಿರಿಯರು, ಮುಖ್ಯಮಂತ್ರಿ ನಿಮ್ಮೆಲ್ಲರಿಗೂ ಶರಣಾರ್ಥಿ.